ಏನು ಮಾಡ್ತಾ ಇದ್ದೀರಾ? ಮಿರ್ಚಿ ಮಾಡೋಂತ ಸರ್. ಮಿರ್ಚಿ ಮಾಡ್ತಾ ಇದ್ದೀರಾ? ಯಾವ ಊರು ನಿಮ್ಮದು? ಶಿಗ್ಗಾಂವ್ ಸರ್. ಶಿಗ್ಗಾಂವ್. ಏನು ನಿಮ್ಮ ಹೆಸರು? ಬಸವರಾಜ್ ಅಂತೇಳಿ. ಬಸವರಾಜ್ ಅವರು. ಅವರು ನಿಮ್ಮ ಸ್ನೇಹಿತರ? ಅವರು ಹೌದ್ರಿ, ನಮ್ಮ ತಮ್ಮ. ನಿಮ್ಮ ತಮ್ಮನ? ಅವ್ರ ಹೆಸರೇನು? ಚೆನ್ನಪ್ಪ ರೀ. ಚೆನ್ನಪ್ಪ ಅವರು ನಿಮ್ಮ ಕುಟುಂಬದಿಂದ ನಡೆಸ್ತಾ ಇರುವಂಥದ್ದು ಹೋಟ್ಲಿದು? ಶ್ರೀ ಸಿದ್ಧಿವಿನಾಯಕ ಹೋಟೆಲ್. ಮಿರ್ಚಿ ಮಾಡ್ತಾ ಇದ್ರಿ ಈಗ? ಹೌದ್ರಿ. ಮೆಣಸಿನ್ಕಾಯಿ ಮಿರ್ಚಿ. ಹೌದು ಸರ್. ಬೆಳಗ್ಗೆಯಿಂದ ಸಂಜೆವರೆಗೂ ಮಿರ್ಚಿನೇ ಮಾಡೋದು? ಏನೇನು ಮಾಡ್ತೀರಾ? ವಡ, ಪುರಿ, ಹಾಂ ಪಲಾವ್. ಹಾಂ. ಬೆಳಗ್ಗೆ ಇಡ್ಲಿ ವಡ, ಪುರಿ, ಪಲಾವ್ ಮಾಡ್ತೀವಿ. ಹಾಂ. ಸಾಯಂಕಾಲ ಮೈಸೂರು ಬಜ್ಜಿ ವಡ. ಹಾಂ. ಉದ್ದಿನ ವಡ. ಮಧ್ಯಾಹ್ನ? ಮಧ್ಯಾಹ್ನ ಇಲ್ಲ, ಅದೇ ನಾಷ್ಟ ಮಾಡ್ತೀವಿ. ನಾಷ್ಟ ಏನಿರುತ್ತೋ ಅದೇ ಕಂಟಿನ್ಯೂ ಮಾಡ್ತೀರಾ? ಇಡ್ಲಿ ವಡ ಪಲಾವು ಮಿರ್ಚಿನೂ ಇರುತ್ತಾ ಬೆಳಗ್ಗೆನೂ? ಹೌದು ಸರ್. ಓಕೆ. ಆಮೇಲೆ ಮೈಸೂರು ಇದು ಮಂಗಳೂರು ಬಜ್ಜಿ ಮಾಡ್ತೀರಾ ಈ ಥರ? ಮೈಸೂರು ಬಜ್ಜಿ. ಹಾಂ, ಮೈಸೂರು ಬಜ್ಜಿ. ಏನು ಇದಕ್ಕೇನಂತಾರೆ? ಮಂಗಳೂರು ಬಜ್ಜಿ ಅಂತಾರೆ ನಮ್ಮೂರು ಸೈಡ್. ನೀವು ಮೈಸೂರು ಬಜ್ಜಿ ಅಂತೀರಾ? ಓಕೆ. ಈಗ ಮೆಣಸಿನ್ಕಾಯಿ ಮಾಡ್ತೀರಾ? ಹಾಂ ಹಾಂ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 20 ವರ್ಷ ಸರ್. 20 ವರ್ಷ ಆಯ್ತು. ಇದೇ ಉದ್ಯೋಗ? ಮೊದಲು ಏನು ಮಾಡ್ತಾ ಇದ್ರಿ? ಅಲ್ಲೇ ಕೆಲಸಕ್ಕೆ ಹೋಗಿದ್ರು ಬೇರೆ ಕಡೆ. ಹೌದಾ? ಮುಂಬೈದಾಗ. ಹಾಂ ಹಾಂ. ಎಲ್ಲಿ? ಮುಂಬೈದಾಗಿತ್ತು. ಮುಂಬೈಯಲ್ಲಿದ್ರಾ? ಓಕೆ ಓಕೆ ಓಕೆ. ಕಾದಿದೆಯಾ ಎಣ್ಣೆ? ಬಿಸಿ ಬಿಸಿ. ಹಾಂ. ಈ ಕಡೆ ಮೆಣಸಿನ್ಕಾಯಿ ಬೇರೆ ಥರ ಇರುತ್ತಲ್ವಾ? ಖಾರ ಇರುತ್ತಾ? ಅದೆಲ್ಲ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀರಾ? ಹಾಂ. ನೋಡಿ ಬಿಸಿ ಬಿಸಿ ಬಜ್ಜಿ ಮಾಡ್ತಾ ಇದ್ದಾರೆ. ಆಮೇಲೆ ಈ ಸಿದ್ಧಿವಿನಾಯಕ ಹೋಟೆಲ್ಲು ಶಿಗ್ಗಾವಿ ಬಳಿ ಇದೆ. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಶಿಗ್ಗಾವಿಲಿ ಎಲ್ಲ ಹೋಟ್ಲುಗಳು ಕಸ ಕಡ್ಡಿ ಮತ್ತು ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಈ ಹೋಟ್ಲಿಗೆ ಅವಾಗವಾಗ ಭೇಟಿ ಕೊಡ್ತಾ ಇದ್ದೀವಿ ನಮ್ಮ ಪಕ್ಷದಿಂದ. ಇಲ್ಲಿ ತುಂಬ ನೀಟಾಗಿರೋದಕ್ಕೆ ಬರ್ತಾ ಇದ್ದೀವಿ. ಬೇರೆ ಹೋಟ್ಲುಗಳು ಬಸ್ ಸ್ಟಾಪ್ ಪಕ್ಕ ಅಲ್ಲಿ ಸುತ್ತಮುತ್ತ ಇರೋ ಹೋಟ್ಲುಗಳಂತೂ ತುಂಬ ಗಲೀಜಾಗಿದ್ದಾವೆ. ಏನು ಚೆನ್ನಾಗಿ ಇಟ್ಕೊಂಡು ಇಲ್ಲ, ಮತ್ತು ಎಣ್ಣೆ ಕೂಡ ಚೆನ್ನಾಗಿಲ್ಲ. ಇಲ್ಲಿ ಇವರು ಚೆನ್ನಾಗಿ ಮಾಡೋದ್ರ ಮೂಲಕ ಮಾಡ್ತಾ ಇರೋದ್ರಿಂದ ಅವಾಗವಾಗ ಬರ್ತಾ ಇದ್ದೀವಿ. ನೋಡಿ ಬಿಸಿ ಬಿಸಿ ಬಜ್ಜಿ ಮಾಡ್ತಾ ಇದ್ದಾರೆ. ಹಾಂ. ಎಷ್ಟು ಜನ ಇದ್ದೀರಾ ನಿಮ್ಮ ಕುಟುಂಬದಲ್ಲಿ? ಇಲ್ಲಿ ಕೆಲಸ ಮಾಡಿದ್ಯಾ? ಹಾಂ. ನೀವಿಬ್ಬರೇ ಕೆಲಸ ಮಾಡೋರಿಬ್ರ? ಮಂದಿ. ಇಲ್ಲಿ ಎಲ್ಲ ಕೆಲಸ ಮಾಡೋರೆಲ್ಲ ನೀವು ಅಣ್ಣ ತಮ್ಮಂದ್ರೇನ? ಅವರೆಲ್ಲ ಆಮೇಲೆ ಇರೋರು? ನಮ್ಮ ಕಾಕಾರ್ರಿ. ಹಾಂ, ಕಾಕವ್ರು. ಅವರು? ದೊಡ್ಡಣ್ಣವ್ರು. ಹಾಂ, ದೊಡ್ಡಣ್ಣವ್ರು. ನೀವು ಕುಟುಂಬದ ಎಷ್ಟು ಜನ ಟೋಟಲ್ಲು? ಹಾಂ, 4 ಮಂದಿ ಇದ್ದೀರಿ. 2 ಮಂದಿ ಮಕ್ಕಳು. ಹಾಂ. ಅಲ್ಲ, ಎಲ್ಲರೂ ಜೊತೆಗೆ ಇದ್ದೀರಾ? ಎಲ್ಲರೂ ಮನೆ ಬೇರೆ ಬೇರೆ ಇದ್ದೀರಾ? ಆದರೆ ಇಲ್ಲಿ ಬಂದಾಗ ಡ್ಯೂಟಿ ಮಾಡೋಕ್ಕೆ ಜೊತೆ ಮಾಡ್ತೀರಾ ಕೆಲಸ ಮಾಡಬೇಕಾದ್ರೆ? ನೋಡಿ ಬಿಸಿ ಬಜ್ಜಿ ಮಾಡ್ತಾ ಇದ್ದಾರೆ ಈಗ. ಬಿಸಿ ಬಿಸಿ ಬಜ್ಜಿ. ಹಾಂ. ಎಲ್ಲ ಕುಟುಂಬಸ್ಥರೇ ನಡೆಸ್ತಾ ಇದ್ದಾರೆ. 4-5 ಜನ ಸೇರಿಕೊಂಡು ಇಲ್ಲಿ ಸುಮಾರು 20 ವರ್ಷದಿಂದ ಮಾಡ್ತಾ ಇದ್ದಾರೆ. ಚಿಕ್ಕ ಹೋಟೆಲ್ಲು, ಚೊಕ್ಕವಾಗಿದೆ, ಚೆನ್ನಾಗಿದೆ, ಕ್ಲೀನಾಗಿದೆ. ಕ್ಲೀನಾಗಿರಬೇಕು ಎಲ್ಲ ಕಡೆ, ಆಗ ಮಾತ್ರ ಚೆನ್ನಾಗಿರುತ್ತೆ. ಆಹಾರ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಮಗೋಸ್ಕರ ಈ ಬಜ್ಜಿ ಮಾಡ್ತಾ ಇದ್ದಾರೆ ಇವರು. ನೋಡಿ ಶಿಗ್ಗಾವಿ ಕಡೆ ಮೆಣಸಿನ್ಕಾಯಿ ಬಜ್ಜಿನೇ ಬೇರೆ ರೀತಿ ಇರುತ್ತೆ. ಬೆಂಗಳೂರು, ತುಮಕೂರು ಕಡೆ ಬೇರೆ ರೀತಿ ಇರುತ್ತೆ. ಇಲ್ಲಿ ಕೂಡ ಬೇರೆ ರೀತಿ ಇರುತ್ತೆ. ಮೆಣಸಿನ್ಕಾಯಿ ಬೇರೆ ಥರ ಇರುತ್ತೆ ಖಾರ. ನೋಡಿ ಹೇಗಿದೆ. ಹಾಂ 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 ಹಾಂ. ಹಾಗಾಗಿ ಅಲ್ಲಿದ್ರಾ? ಓಕೆ ಓಕೆ. ಅವ್ರು ಅಲ್ಲೇ ಇದ್ದಾರೆ ಇನ್ನೂ? ನೀವೆಲ್ಲ ಬಂದ್ರಿ? ದುಡಿದ್ವಿ ಬಂದ್ರಿ ಸರ್. ದುಡಿದ್ರಿ ಬಂದ್ರಿ? ದೊಡ್ಡ ದೊಡ್ಡ ಅಂಗಡಿ ಮಾಡ್ಯಾರಿ. ಹೌದಾ? ಹಾಂ ಹಾಂ. ನಾಗಪ್ಪ ನವಲಗುಂದ ಅಂತಾರೆ. ಇವ್ರನ್ನ ಕರ್ಕೊಂಡು ಹೋಗಿ ಇಲ್ಲಿ ಈ ಗಣೇಶ ಅಂಗಡಿ, ಅಲ್ಲೂರು ಗಣೇಶ ಅಂಗಡಿ, ವಸ್ತು ಏನದ ಅಲ್ಲಿ ಹುಡ್ಕೊಂಡ್ಬಂದು ಈ ಅಂಗಡಿ ಮಾಡ್ಬೋದು. ಹಾಂ ಹಾಂ ಹಾಂ. ನೀವು KRS ಪಟ್ಟಿ ಬಗ್ಗೆ ಏನಾದರೂ ಕೇಳಿದ್ರೆ
ಕೆ ಆರ್ ಎಸ್ ಪಟ್ಟಿ ಬಗ್ಗೆ ನೋಡಿದ್ರ ಕೇಳಿದ್ರ ನೋಡಿದ್ದೇನೆ ಮತ್ತೆ ನಿಮ್ಮ ಸಿದ್ಧಾರ್ಥ ಕ್ಷೇತ್ರದಲ್ಲಿ ನಿಮ್ಮ ಅಧ್ಯಕ್ಷರನ್ನು ಉಳ್ಕೊತಾ ಇದ್ದಾರೆ ಮಾಡ್ಬೇಕಂತ ಐತೆ ಅದನ್ನೇ ಮಾಡ್ಬೇಕು ಅಂತ ನಮಗೂ ಆಸೆ. ಜನರು ಎಲ್ಲ ಒಗ್ಗಟ್ಟಾಗುತ್ತೆ. ನೀವು ಮಾಡಿ ವೋಟ್ ಮಾಡಿ ಅವಾಗೆಲ್ಲ ಆಗುತ್ತೆ, ಒಗ್ಗಟ್ಟಾಗುತ್ತೆ. ಕೊಡಿ 1 2 3 4 5 6 ಚಟ್ನಿ ಹಾಕೋದು. ಕಟ್ ಮಾಡಿ ಹೊಸ ಶುರು ಮಾಡೋದು ನೋಡಿ. ಒಳ್ಳೆ ಬಿಸಿ ಮಿರ್ಚಿ, ತುಪ್ಪ ಬೇಕು, ಇವ್ರು ಬೇಕು ಕೊಡಿ. ಕೊಡು ಸಾಕು, ಫೋನ್ ತಗೋ ಇಟ್ಕೊ. ಕಮ್ಮಿ ಇದ್ರಲ್ಲ